ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಕರ್ಜಿಕಾಯಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಅಮ್ಮ ಮನೆಯಿಂದ ಹೋಗ್ತಾ ಇದ್ದೀನಿ ನನ್ನ ಮನೆಗೆ, ಉಡುಪಿಗೆ. ಸೊ ಅಮ್ಮನ ಹತ್ರ ಹೇಳಿದಾಗ ಅಮ್ಮ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿ ಅಂತ ಹೇಳಿದಾಗ ಅಮ್ಮ ಕರ್ಜಿಕಾಯಿ ಮಾಡೋಣ ಅಂತ ಹೇಳಿದ್ರು. ಸೊ ನಾನೇ ಹೇಳಿದೆ ಕರ್ಜಿಕಾಯಿ ಮಾಡಿ ಅಮ್ಮ ಅಂತ. ಸೊ ಅದೇ ಹಾಗೆ ನಿಮ್ಮ ಜೊತೆಗೂ ಶೇರ್ ಮಾಡ್ಕೊಳ್ಳೋಣ ಹೇಗೆ ಅನ್ನೋದನ್ನ ಅಂತ ಅಂದ್ಕೊಂಡೆ. ಸೊ ಶೇರ್ ಮಾಡ್ತೀನಿ, ಬನ್ನಿ ನೋಡ್ಕೊಬನ್ನಿ ಹೇಗೆ ಮಾಡೋದು ಅಂತ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಕರ್ಜಿಕಾಯಿ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಹಿಟ್ಟನ್ನು ಅಂದರೆ ಕನಕ ಅಂತಾರಲ್ಲ ಅದನ್ನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಪಾತ್ರೆಯಲ್ಲಿ ಒಂದು ದೊಡ್ಡ ಲೋಟದಷ್ಟು ನೀರು, 1/4 ಚಮಚ ಅರಿಶಿಣ, 1 ಚಮಚದಷ್ಟು ಉಪ್ಪು, ಒಂದು ಅರ್ಧ kg ಮೈದಾ ಹಿಟ್ಟು, ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ, ಹಿಟ್ಟು ಕಲಸಿ ಆಯಿತು. ಈಗ ಇದನ್ನೊಂದು 15 ಮಿನಿಟ್ಸ್ ಹಾಗೆ ಬಿಡೋಣ. ಅಷ್ಟರಲ್ಲಿ ಇದರೊಳಗೆ ಹಾಕಲಿಕ್ಕೆ ಹೂರಣ ಬೇಕಲ್ಲ, ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಒಣ ಕೊಬ್ಬರಿ ನಾವಿಲ್ಲಿ 1/2 ತೊಗೊಂಡಿದ್ದೀವಿ. ಒಂದು ದೊಡ್ಡ ಒಣ ಕೊಬ್ಬರಿ ಜೊತೆಗೆ ಇನ್ನೊಂದು ಅರ್ಧ ಭಾಗದಷ್ಟು. ಇದನ್ನೀಗ ಸಣ್ಣಕ್ಕೆ ತುರ್ಕೊಳ್ಳೋಣ. ನೋಡಿ, ಈ ಥರ ತುರ್ಕೊಳ್ಬೇಕು. ದಪ್ಪ ದಪ್ಪ ಇರೋದು ಈ ಥರದನ್ನ ಮಿಕ್ಸಿಲೇ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಇದೇ ಥರ ಆಗಬೇಕಾದ್ರೆ ಈ ಥರ ಸಣ್ಣಕ್ಕೆ ಪುಡಿ ಮಾಡಿ ಸೇರಿಸ್ಕೊಂಡಾಯ್ತು. ಈಗ ನೆಕ್ಸ್ಟು ಏಲಕ್ಕಿಯನ್ನು ಹಾಕೋಣ. ಇದಕ್ಕೆ ಏಲಕ್ಕಿ ಸುಮಾರು ಒಂದು 20 ಬೇಕಾಗುತ್ತೆ. ಏಲಕ್ಕಿ ಸ್ವಲ್ಪ ಜಾಸ್ತಿ ಹಾಕಿದರೆ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಸೊ ಏಲಕ್ಕಿಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿ ಅದರ ಸಿಪ್ಪೆಯನ್ನು ತೆಕ್ಕೊಂಡು ಮತ್ತು ಆ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಒಂದು 50 ಗ್ರಾಮು ಶೇಂಗಾವನ್ನು ತಗೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಶೇಂಗಾ ಕಪ್ಪಗಾಗಬೇಕು. ಅಂದರೆ ಒಳಗಡೆ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಇಲ್ಲದಿದ್ದರೆ ಒಂಥರ ಹಸಿ ಹಸಿ ಇರುತ್ತೆ. ಇದನ್ನು ಒಂದು ಮರಕ್ಕೆ ತೆಕ್ಕೊಂಡು ಅದು ತಣ್ಣಗಾದ ನಂತರ ಇದರ ಸಿಪ್ಪೆ ಎಲ್ಲ ತೆಗಿಬೇಕಾಗತ್ತೆ. ಆನಂತರ ಇದನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಳುವಂಥದ್ದು. 50 ಗ್ರಾಮ್ನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೆ. ಇದನ್ನು ಕೂಡ ಬಾಣಲೆಯಲ್ಲಿ ಫ್ರೈ ಮಾಡಿ, ಅದು ಚಿಟಪಟ ಅಂತ ಸೌಂಡ್ ಬರುತ್ತೆ, ಅಲ್ಲಿ ತನಕ ಫ್ರೈ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಹೂರಣಕ್ಕೆ. ಎಳ್ಳು ಸೇರಿಸಿದ ನಂತರ ಸಕ್ಕರೆ ಇಲ್ಲಿ 1/4 kg ತೊಗೊಂಡಿದ್ದೀವಿ ನಾವು. 1/4 kg ಸಕ್ಕರೆನ ಅದನ್ನು ಕೂಡ ಮಿಕ್ಸಿನಲ್ಲಿ ಪುಡಿ ಮಾಡಿ ಅದನ್ನು 50 ಗ್ರಾಮ್ನಷ್ಟು ಹುರಿಗಡಲೆಯನ್ನು ಮಿಕ್ಸಿನಲ್ಲಿ ಪುಡಿ ಮಾಡಿ ಸೇರಿಸ್ಕೊಳ್ಬೇಕಾಗತ್ತೆ. ಇದನ್ನು ಹುರ್ಕೊಳ್ಳೋ ಹಾಗಿಲ್ಲ. ಈಗ ಫೈನಲಾಗಿ ಇನ್ನೊಮ್ಮೆ ಹೇಳ್ತೀನಿ ಏನೇನು ಸೇರಿಸ್ಬೇಕು ಹೂರಣಕ್ಕೆ ಅಂತ. ಫಸ್ಟಿಗೆ ಕೊಬ್ಬರಿ, ಆನಂತರ ಸಕ್ಕರೆ, ಶೇಂಗಾ ಪುಡಿ, ಬಿಳಿ ಎಳ್ಳು ಜೊತೆಗೆ ಹುರಿಗಡಲೆ ಪುಡಿ, ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಟೇಸ್ಟ್ ನೋಡಿ, ಸ್ವೀಟ್ ಕಮ್ಮಿ ಅನಿಸಿದ್ರೆ ಬೇಕಾದ್ರೆ ಸಕ್ಕರೆನ ಪುಡಿ ಮಾಡಿ ಸೇರಿಸ್ಕೊಳ್ಬೋದು. ಈಗ ಹಿಟ್ಟನ್ನು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಅದನ್ನು ಚೆನ್ನಾಗಿ ಲಾಡ್ಕೋಬೇಕಾಗತ್ತೆ. ಚಪಾತಿ ಮಣೆಯಲ್ಲೇ ಲಾಡ್ಕೊಳ್ಳಿ. ಆನಂತರ ಈ ಥರ ಮೋಲ್ಡ್ ಸಿಗುತ್ತಲ್ಲ, ಈ ಥರ ಮೋಲ್ಡಿಗೆ ಹಾಕ್ಬೋದು, ಅಥವಾ ನಿಮಗೆ ಕೈಯಲ್ಲಿ ಕಂಫರ್ಟಬಲ್ ಇದ್ದರೆ ಕೈಯಲ್ಲೇ ಮಾಡ್ಕೊಳ್ಬೋದು. ಅದಕ್ಕೆ ಈ ಥರ ಲಾಟಿದ್ದನ್ನು ಸೇರಿಸಿ ಜೊತೆಗೆ ಹೂರಣವನ್ನು ಮಧ್ಯಕ್ಕೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ತೆಕ್ಕೊಂಡ್ರೆ ರೆಡಿ ಆಗುತ್ತೆ. ನೋಡಿ ಈ ಥರ. ಮತ್ತು ಒಂದು ಬಾಣಲೆಯಲ್ಲಿ ಎಣ್ಣೆ ಕಾದ ನಂತರ ಕರ್ಜಿಕಾಯಿನ ಒಂದೊಂದಾಗೆ ಬಿಡಬೇಕು. ಬಿಟ್ಟು 2 ಸೈಡು ಚೆನ್ನಾಗಿ ಬೇಯಿಸಿ ಅದು ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಆದರೆ ಸೊ ಕರ್ಜಿಕಾಯಿ ರೆಡಿ ಆಗುತ್ತೆ. ತುಂಬ ಕ್ರಿಸ್ಪಿಯಾಗಿರುತ್ತೆ ಆ್ಯಂಡ್ ಟೇಸ್ಟಿ ಕೂಡ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.